ನೋಡಿ, ಇವತ್ತು ಇಸ್ರೇಲ್ನಲ್ಲಿ ಶಾಂತಿಯನ್ನು ನೆಲೆಸೋದಕ್ಕೆ ಸಾಕಷ್ಟು ಫೈಟ್ ಆಗಿದೆ. ಒಂದು ಇತಿಹಾಸನೇ ಇದೆ. ಇಸ್ರೇಲ್ನಿಂದ ಯಹೂದಿಗಳನ್ನು ಬೇರೆ 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 ಕಡೆಗೆ ಗುಳೆ ಹೋಗುವಂತೆ ಮಾಡಿಬಿಡ್ತಾರೆ. ಮತ್ತೆ ಯಹೂದಿಗಳು ವಾಪಸ್ ಇಸ್ರೇಲ್ಗೆ ಬಂದು ನೆಲೆಯನ್ನು ಕಟ್ಟಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲವೂ ಕೂಡ ಇತಿಹಾಸ. ಆದರೆ ಭಾರತೀಯರು ಅಂತಂದರೆ ಇಸ್ರೇಲ್ಗೆ ಒಂದು ರೀತಿಯಲ್ಲಿ ಗೌರವ ಜಾಸ್ತಿ. ಯಾಕೆ ಅಂತಂದರೆ ವೀಕ್ಷಕರೇ, ಯಹೂದಿಗಳನ್ನು ಅಲ್ಲಿಂದ ಓಡಿಸಿದಾಗ ಯಾವ ದೇಶದವರು ಕೂಡ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳಿಲ್ಲ. ಆದರೆ ಇಂಡಿಯಾ ವೆಲ್ಕಮ್ ಮಾಡ್ಕೊಂಡಿತ್ತು. ಸೊ ಈಗ ಇಸ್ರೇಲ್ನಲ್ಲಿ ಶಾಂತಿಯನ್ನು ಕಾಪಾಡೋದು ಬಹಳ ಮುಖ್ಯ. ಆದರೆ ಅದನ್ನು ಕದಲಿಸೋದೇ ಇರಾನ್ನ ಪ್ಲಾನ್. ನಿರಂತರವಾಗಿ ದಾಳಿ ಮಾಡೋ ಮೂಲಕ ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡ್ತಾ ಇದೆ. ಹಾಗಾಗಿ ಮತ್ತೊಂದು ಕಡೆ ಇರಾನ್ ಬೆನ್ನಿಗೆ ನಿಲ್ಲೋದಕ್ಕೆ ಚೀನಾ ಮುಂದಾಗ್ತಾ ಇದೆ. ಇರಾನ್ ಬೆನ್ನಿಗೆ ನಿಲ್ಲುವ ಪರಿಸ್ಥಿತಿಯಲ್ಲಿ ಚೀನಾ ರಷ್ಯಾ ಇದೆಯಾ? ಹಾಗಾದ್ರೆ ಚೀನಾ ರಷ್ಯಾದ ಮುಂದಿನ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಒಂದು ಕಡೆ ಚೀನಾ ರಷ್ಯಾ ಇರಾನ್ ಪರವಾಗಿ ನಿಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಫುಲ್ ಸಪೋರ್ಟ್ ಇಸ್ರೇಲ್ಗೆ. $20 ಬಿಲಿಯನ್ ಯುದ್ಧೋಪಕರಣಗಳನ್ನು ಕೊಡೋದಕ್ಕೆ US ಆಲ್ರೆಡಿ ಒಪ್ಕೊಂಡಿದೆ. ಭಾರತದ ನಿಲುವು ಯಾವ ಕಡೆಗೆ ಅನ್ನೋದು ಕುತೂಹಲ. ಒಂದು ವೇಳೆ ವೀಕ್ಷಕರೇ ಇರಾನ್ ಬೆನ್ನಿಗೆ ಚೀನಾ ರಷ್ಯಾ ನಿಲ್ಲುತ್ತೆ ಅನ್ನೋದಾದ್ರೆ ಇಸ್ರೇಲನ್ನ ಪ್ರಕ್ಷುಬ್ಧವಾಗಿ ಇರಿಸುವುದೇ ಇರಾನ್ನ ಉದ್ದೇಶ. ಶಾಂತಿ ಮಾತುಕತೆಗೆ ಸೀಸ್ ಫೈರ್ ಅಂತ ಹೇಳಿ ಕರಿತೀವಲ್ಲ, ಶಾಂತಿ ಮಾತುಕತೆಗೆ ಹೋಗದಂತೆ ಹಮಾಸ್ ಅನ್ನ ತಡೆಯುತ್ತೆ. ಇವತ್ತು ಕೂಡ ಒಂದು ನಿಮಿಷ ವಿಚಾರ ಹೇಳಬೇಕು ನೋಡಿ. ಇಸ್ರೇಲ್ ಇವತ್ತು ಕೂಡ ಹಮಾಸ್ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಯಾಕೆ ಅಂತಂದರೆ ಎಷ್ಟೋ ಜನ ಸಂಖ್ಯೆಯಲ್ಲಿ ಕಿಡ್ನಾಪ್ ಮಾಡಲಾಗುತ್ತೆ, ಕಿಡ್ನಾಪ್ ಮಾಡ್ತಾರೆ. ಆ ಒಂದು ಮ್ಯೂಸಿಕ್ ಕಲ್ಚರ್ ಒಂದು ಪ್ರೋಗ್ರಾಮ್ ನಡಿಬೇಕಾದ್ರೆ ಅಲ್ಲಿ ದಾಳಿ ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನು ಕಿಡ್ನಾಪ್ ಮಾಡ್ತಾರೆ. ಅದ್ಯಾವುದನ್ನು ಕೂಡ ಇಸ್ರೇಲ್ ಇನ್ನೂ ಮರ್ತಿಲ್ಲ. ಹಾಗಾಗಿ ಹಮಾಸ್ ವಿರುದ್ಧ ಪ್ರತೀಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಲ್ಲಿ ಹಮಾಸ್ ಶಾಂತಿ ಮಾತುಕತೆಗೆ ಮುಂದಾಗೋದಕ್ಕೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಹಮಾಸ್ ಮತ್ತು ಇಸ್ರೇಲ್ ಎರಡು ಕೂಡ ಸೀಸ್ ಫೈರ್ ಮಾಡಬೇಕು, ಶಾಂತಿ ಮಾತುಕತೆ ನಡೆಸಬೇಕು ಅಂತ ಹೇಳಿತ್ತು. ಆದರೆ ಇದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇರಾನ್ ಪ್ಲಾನ್ ಮಾಡ್ತಾ ಇದೆ. ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಅಮೆರಿಕ ಕೂಡ ಎಂಗೇಜ್ ಆಗಿರಬೇಕು. ಹೀಗಾಗಿ ಇರಾನ್ಗೆ ಬೆಂಬಲವಾಗಿ ನಿಲ್ಲೋದಕ್ಕೆ ಚೀನಾ ಮತ್ತು ರಷ್ಯಾ ಪರಿಸ್ಥಿತಿ ಸರಿ ಇಲ್ಲ. ದಕ್ಷಿಣ ಸಮುದ್ರದಲ್ಲಿ ಫಿಲಿಪೈನ್ಸ್ ವಿರುದ್ಧ ಚೀನಾ ಕಾಲ್ ಕೆರಿತಾ ಇದೆ. ನೋಡಿ, ಇರಾನ್ ಬೆಂಬಲವಾಗಿ ನಿಲ್ಲೋದಕ್ಕೆ ಚೀನಾ ಮತ್ತು ರಷ್ಯಾ ಪರಿಸ್ಥಿತಿ ಕೂಡ ಸರಿ ಇಲ್ಲ. ಯಾಕೆ ಅಂತಂದ್ರೆ ಫಿಲಿಪೈನ್ಸ್ ವಿರುದ್ಧ ಕಾಲ್ ಕೆರೆದು ನಿಂತಿರುವಂತ ಚೀನಾ, ದಕ್ಷಿಣ ಸಮುದ್ರದಲ್ಲಿ ಚೀನಾ ಫುಲ್ ಕಾಲ್ ಕೆರ್ಕೊಂಡಿದೆ. ಇನ್ನು ತೈವಾನ್ನಲ್ಲಿ ಚೀನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ US ದೂರ ಇರಲೇಬೇಕು. ಉಕ್ರೇನ್ ಅನ್ನು ಎದುರಿಸೋದಕ್ಕೆ ರಷ್ಯಾ ಹರಸಾಹಸ ಪಡಬೇಕಾದಂಥ ಸ್ಥಿತಿ ಇದೆ. ಒಂದು ಪುಟ್ಟ ರಾಷ್ಟ್ರ ಉಕ್ರೇನ್ ಪುಟ್ಟ ರಾಷ್ಟ್ರ ಇಡೀ ನ್ಯಾಟೋ ಪಡೆ ಬೆಂಬಲಕ್ಕೆ ನಿಲ್ಲೋದಕ್ಕೆ ಮುಂದಾಯಿತು. ಆದರೆ ರಷ್ಯಾದ ನೆಲಕ್ಕೆ ನುಗ್ಗೋದಕ್ಕೆ ಉಕ್ರೇನ್ಗೆ ಶಕ್ತಿಯನ್ನು ಕೊಟ್ಟಂಥ ಆಯುಧಗಳು ಅಮೆರಿಕ, ಪಶ್ಚಿಮ ರಾಷ್ಟ್ರಗಳ ಆಯುಧಗಳಿಂದ ಉಕ್ರೇನ್ಗೆ ಶಕ್ತಿ ಇತ್ತು. ನೋಡಿ, ಎರಡೂ ಕಡೆ ರಷ್ಯಾ ಇರಾನ್ಗೆ ಬೆಂಬಲ ನೀಡಿದ್ರೆ US ಅತ್ತ ಹೊರಳುತ್ತೆ. ಯಾವ ಕಡೆ? ಇಸ್ರೇಲ್ ಅತ್ತ ಹೊರಳುತ್ತೆ. ಆಗ ಯಾವ ಕಡೆ ಹೋಗುತ್ತೆ? ಉಕ್ರೇನ್ ಅತ್ತ ಹೊರಳುತ್ತೆ. ಆಗ ಉಕ್ರೇನ್ ಮೇಲೆ ರಷ್ಯಾ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಚೀನಾ ಮತ್ತು ರಷ್ಯಾ ನೋಡಿ ವೀಕ್ಷಕರೇ, ಕ್ವಿಕ್ ಆಗಿ ಹೇಳ್ತೀನಿ. ರಷ್ಯಾ ಮತ್ತು ಚೀನಾ ಇರಾನ್ಗೆ ಬೆಂಬಲವನ್ನು ಕೊಡಬೇಕು ಅಂತ ಮುಂದಾದ್ರೆ ಅಮೆರಿಕ ಬೇರೆ ಗೇಮ್ ಪ್ಲಾನ್ ಮಾಡುತ್ತೆ. ಯಾಕೆಂದ್ರೆ ರಷ್ಯಾ ಈಗ ಉಕ್ರೇನ್ ಮೇಲೆ ಇದೆ, ತೈವಾನ್ ಮೇಲೆ ಚೀನಾ ಕಣ್ಣಿದೆ. ಹಾಗಾಗಿ ಪರಿಸ್ಥಿತಿ ಸರಿ ಇಲ್ಲ ಇಬ್ರದ್ದು. ಹಾಗಾಗಿ ಇವರೆಲ್ಲರೂ ಕೂಡ ಹಿಂದೇಟನ್ನು ಹಾಕ್ತಿದ್ದಾರೆ ಅನ್ನೋದು ಮಾಹಿತಿ. ಇದಾಗಿತ್ತು ಇವತ್ತಿನ ಈ ಕ್ಷಣದವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. They destroyed our house and our life.
ಮಾಧ್ಯಮವು ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬೇಕು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.